ನನಗೆ ಜಸ್ಟ್ ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಎಡಿಟ್ ಮಾಡ್ತೀನಿ ಇದನ್ನು. ಯಾವ್ದು ರಾಂಗ್ ಅಂತ ಯಾವ್ದು ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಸೊ ಇವತ್ತು ನನ್ನ ಇಂಟ್ರಡಕ್ಷನ್ನ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಹೆಸರು ಕನಕ ಅಂತ. ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ವ್ಲಾಗ್ ಮಾಡೋದನ್ನ ನೋಡ್ತಾ ಇದ್ದೆ. ನನಗೂ ಒಂದೊಂದ್ಸಲ ವ್ಲಾಗ್ ಮಾಡಬೇಕಂತ ಅನ್ನಿಸ್ತಾ ಇತ್ತು. ಸೊ ತುಂಬ ಆಸೆಪಟ್ಟು ಇಷ್ಟಪಟ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ. ಡೈಲಿ ಆಗ್ತಾ ಇರ್ತೀನಿ. ಲಾಂಗ್ ವಿಡಿಯೋದಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಆಷಾಢಕ್ಕೆ ಹೋಗಿದ್ದೆ, ಬಂದೆ ಸೋಮವಾರ. ಸೊ ಈಗ ರೀಸೆಂಟಾಗಿ ನಾನೊಂದು ವ್ಲಾಗ್ ಮಾಡ್ಕೊಂಡಿದ್ದೆ ಕೂಡ, ಸೆಲ್ಫ್ ಇಂಟ್ರಡಕ್ಷನ್ ಬಗ್ಗೆ. ಸೊ ಅದು ಯಾಕೋ ಚೆನ್ನಾಗಿಲ್ಲ ಅನ್ನಿಸ್ತು. ಮತ್ತು ಇವತ್ತು ಕೂತು ವೀಡಿಯೋ ಮಾಡ್ತಾಯಿದ್ದೀನಿ, ಒಬ್ಬಳೇ ಇದ್ದೀನಿ ಮನೇಲಿ. ಸೊ ಹಾಗಾಗಿ ನನ್ನ ವಾಯ್ಸಲ್ಲೇ ವೀಡಿಯೋನ ಮಾಡ್ತಾಯಿದ್ದಿಲ್ಲ, ವಾಯ್ಸ್ ಅವ್ರು ಕೊಡ್ತಾಯಿದ್ದೆ. ಯಾರಾದರೂ ಇದ್ದಿದ್ದರೆ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡು, ಗೊತ್ತಿಲ್ಲ ಹಿಂಗೆ ಬರ್ತಿದೆ ವಿಡಿಯೋ ಅಂತ. ಬಟ್ ನಿಮ್ಮೆಲ್ಲ ಪ್ರೋತ್ಸಾಹ ನನಗಿರಬೇಕು. ನನಗೆ ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾಮ್ರಾ ಆಗಲಿ ಅಥವಾ ಒಂದು ವ್ಲಾಗ್ ಥರ ಶೂಟ್ ಮಾಡ್ತಿರೋದು ಫಾರ್ ದ ಫಸ್ಟ್ ಟೈಮ್. ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ನನ್ನ ಹೆಸರು ಕನಕ ಅಂತ. ನಂದು ಬಯಲ್ಸೀಮೆ. ಸೊ ನಾನು ಮಲೆನಾಡಿಗೆ ಸೊಸೆಯಾಗಿ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಬಂದು ಮದುವೆ ಆಗಿ 3 months ಆಯಿತು. ಈಗ 3ನೇ ತಾರೀಕು ಬಂದರೆ ನೆಕ್ಸ್ಟ್ ಮಂತ್ 4 months ಆಗುತ್ತೆ. ಸೊ ಇಲ್ಲಿಗೆ ಬಂದಮೇಲೆ ಟೋಟಲಿ ಡಿಫ್ರೆಂಟ್. ನಮ್ಮ ಬಯಲ್ಸೀಮೆಗೂ ಮಲೆನಾಡಿಗೂ ಟೋಟಲಿ ಡಿಫ್ರೆನ್ಸ್. ತೋಟಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ. ಮಾವ ಏನೋ ಕೆಲಸ ಇತ್ತು ಅಂತ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರೆ. ನಮ್ಮ ಹಸ್ಬೆಂಡು ಬಾಳಿಗೆ ಹೋಗಿದ್ದಾರೆ. ನನಗೆ ನನ್ನ ಫೇಸ್ ನೋಡ್ಕೋಬೇಕು ಅಥವಾ ಇಲ್ಲಿ ಕ್ಯಾಮ್ರಾ ನೋಡ್ಬೇಕು ಗೊತ್ತಾಗ್ತಿಲ್ಲ. ಯಾವ್ದು ಕರೆಕ್ಟೋ ಯಾವ್ದು ರಾಂಗ್ ಅಂತ ಯಾವ್ದು ರಾಂಗು ಯಾವ್ದು ರೈಟ್ ಅಂತ ನೀವು ಕಮೆಂಟ್ ಮೂಲಕ ಹೇಳಿ. ಸೊ ದಿಸ್ ಇಸ್ ಮೈ ಫಸ್ಟ್ ಲಾಂಗ್ ವಿಡಿಯೋ. ಪ್ರೀ ವೆಡ್ಡಿಂಗ್ ಟ್ರೈಲರ್ ಹಾಕಿದ್ದೆ ಲಾಂಗ್ ವಿಡಿಯೋ ಹಾಕೋಣಂದರೆ ಫುಲ್ ಕಾಪಿರೈಟ್ಸ್ ಬಂದು ಆದ ತಕ್ಷಣ ಡಿಲೀಟ್ ಮಾಡಿದೆ ನಾನು. ಸೊ ಹಂಗಾಗಿ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಮತ್ತು ಅವತ್ತು ಪ್ರೀ ವೆಡ್ಡಿಂಗ್ ಟ್ರೈಲರ್ ಹಾಕಿದ್ದೆ ಅಷ್ಟೇ. ನೋಡೋಣ, ವೆಡ್ಡಿಂಗ್ದು ಟ್ರೈಲರ್ ಇದೆ, ಅದನ್ನು ಹಾಕ್ತೀನಿ. ನಿಮಗೆ ಇಷ್ಟ ಆಗುತ್ತಾ ಇಲ್ವ ಅಂತ ಹೇಳಿ. ಸ್ವಲ್ಪ ಎಡಿಟ್ ಮಾಡ್ತೀನಿ ಇದನ್ನು. ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ. ಬಟ್ ನಾನು ಹೆಂಗೆ ಕಾಣ್ತಿದ್ದೀನಿ ಹೇಳಿ, ಬ್ಯಾಕ್ ಕ್ಯಾಮ್ರಾಟಲ್ಲಿ ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡೆ ವೀಡಿಯೋ ಮಾಡ್ತಿದ್ದೀನಿ. ಹಿಂಗೆ ಇಡಬೇಕು ಆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಐ ಡೋಂಟ್ ನೋ. ಚಂದ ವ್ಲಾಗ್ ಮಾಡ್ತೀನಿ, ಲಾಂಗ್ ವಿಡಿಯೋ. ಓಕೆ, ಬಾಯ್ ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಡೀಟೇಲ್ಸ್ ಬೇಕು ಮುಂದೆ ವೀಡಿಯೋದಲ್ಲಿ ನನ್ನ ಪರಿಚಯ ಮಾಡ್ಕೊತಾ ಹೋಗ್ತೀನಿ ಒಂದೇ ವೀಡಿಯೋದಲ್ಲಿ ಹೇಳ್ಬಿಟ್ರೆ ನಿಮಗೂ ಬೋರಿಂಗ್ ಅನಿಸುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಇರೋಲ್ಲ. ಸೊ ಹಂಗಾಗಿ ಪ್ರತಿ ಒಂದು ವೀಡಿಯೋ ಮಾಡ್ತಾ ಅದು ನನ್ನ ಬಗ್ಗೆ ಸ್ವಲ್ಪನೇ ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಕ್ಯೂರಿಯಾಸಿಟಿ ಇರಬೇಕಲ್ಲ. ಸೊ ಹಂಗಾಗಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವೀಡಿಯೋನ. ಸೊ ಕನಕ ವ್ಲಾಗ್ಸ್ ಅಂತ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಮೊದಲೊಂದು ಮಾಡಿದ್ದೆ, ಅದರಲ್ಲಿ ಅಡುಗೆ ವ್ಲಾಗ್ಸ್ ಏನೇನು ಮಾಡ್ತಿದ್ದೆ ಅಡುಗೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಅದು ನಮ್ಮ ಮನೆ ಅಡುಗೆ ಅಂತ ಚಾನಲ್ ಹೆಸರು. ಸೊ ಇದು ಮಾಡಿ ಆ ಚಾನಲ್ ಮಾಡಿ 2 ವರ್ಷದ ಮೇಲಾಗಿದೆ. ಸೊ ಅದರಲ್ಲೂ ಕನ್ಸಿಸ್ಟೆನ್ಸಾಗಿ ವೀಡಿಯೋನ ಹಾಕೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ಸ್, ಕೆಲಸ, ಹಂಗಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈಗ ನಾನು ಫುಲ್ ಫ್ರೀ ಇರ್ತೀನಿ ಮನೇಲಿ. ಕೆಲಸ ಆದಮೇಲೂ ಟೈಮ್ ಇರುತ್ತೆ, ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ತೀನಿ. ಆ ಟೈಮಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ನನ್ನ ಹೇರ್ ಕೇರ್ ರೊಟೀನ್ ಆಗಿರ್ಬೋದು, ಪ್ರತಿಯೊಂದು ಮೋಸ್ಟ್ ಆಫ್ ದ ಟೈಮ್ ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಕೇಳೋದು ಹೇರ್ ಕೇರ್ ಬಗ್ಗೆ. ಹೇರ್ ಉದುರ್ತಾ ಇಲ್ವಾ, ಈಗ ನೀರು ಚೇಂಜ್ ಆಗಿದೆಯಲ್ಲ, ಸಣ್ಣ ಆಗಿದೆ ಸ್ವಲ್ಪ ಅಂತಲ್ಲ. ಸೊ ಅದಕ್ಕೆ ನಾನು ಈಗ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಪ್ರತಿಯೊಂದೂ ನಿಮ್ಮ ಹತ್ರ ಹೇಳ್ಕೊತೀನಿ. ಹೋಗ್ತಾ ಫಸ್ಟ್ ಒಂದೊಂದು ಹೆಜ್ಜೆನ ಇಟ್ಕೊಳ್ತಾ ಹೋಗೋಣ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವೀಡಿಯೋಸ್ ಹಾಕಿದ್ದೀನಿ ಶಾರ್ಟ್ಸು,
ಲಾಂಗ್ ವೀಡಿಯೋಸ್ ಯಾವುದೂ ಹಾಕಿರಲಿಲ್ಲ, ಶಾರ್ಟ್ಸ್ ಹಾಕಿದ್ದೀನಿ, ಅದನ್ನು ನೋಡಿ. ಸೊ ನಮ್ಮ ಮನೆ ಹೋಮ್ ಟೂರ್ ಕೂಡ ಮಾಡ್ತೀನಿ, ನನ್ನ ರೂಮ್ ಟೂರ್ ಕೂಡ ಮಾಡ್ತೀನಿ. ಪ್ರತಿಯೊಂದು ಎಲ್ಲ ಥರ ವೀಡಿಯೋಸ್ ಈಗ ಯೂಟ್ಯೂಬರ್ಸ್ ಯಾರ್ಯಾರು ಮಾಡಿದಾರೋ ಅದೇ ಥರ ಚೆನ್ನಾಗಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ನಾನು ಇಷ್ಟ ಆಗಿದ್ದರೆ ಆ್ಯಂಡ್ ನನ್ನ ಮಾತಾಡೋ ಶೈಲಿ ಆಗಿರ್ಬೋದು, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಹೇಳೋಕ್ಕಾಗ್ತದೆ. ಮೈಕ್ ಒಂದು ತೊಗೋಬೇಕು, ಸೊ ಅದೊಂದು ತೊಗೊಳ್ತೀನಿ. ನೀವು ಹೆಚ್ಚು ಪ್ರೋತ್ಸಾಹ ಕೊಟ್ಟರೆ ನಾನು ಪ್ರತಿಯೊಂದೂ ಮಾಡ್ತೀನಿ. ಇಲ್ಲ ನಾನು ತುಂಬ ಲೇಸಿ ಆಗಿಬಿಡ್ತೀನಿ, ನೋಡ್ತಿಲ್ಲ ಬಿಡು ಇನ್ನೊಂದು ಸಲ ಹಾಕೋಣ ಆ ಥರ ಮನಸ್ಸು ಬಂದುಬಿಡುತ್ತೆ. ಸೊ ಹಂಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ನನಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ, ಯಾವ ಥರ ತಪ್ಪಾಗಿದೆಯೋ ಸರಿ ಇದೆಯೋ ನನಗಂತೂ ಗೊತ್ತಿಲ್ಲ. ಸೊ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೋರ್ ಆಗ್ತಿದೆ ಅಂತ ಗೊತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ತುಂಬ ಲೆಂತಿಯಾಗಿ ಹೋಗಲ್ಲ. ಸೊ ಥ್ಯಾಂಕ್ ಯು.